ಡಿಮಾರ್ಟು, ಮಾಲು ಅಂತ ಹೋದರೆ ಈ ತಪ್ಪನ್ನು ಯಾರೂ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾವು ಇವತ್ತು ಬಂದಿದ್ದೀವಿ ಶಾಪಿಂಗ್ಗೆ ಅಂತ ಹೇಳಿಬಿಟ್ಟು ಡಿಮಾರ್ಟ್ಗೆ ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಪ್ರೈಸ್ ನೋಡಿಬಿಟ್ಟು ನಾವೇ ಕೂಡ ಶಾಕ್ ಆಗಿಬಿಟ್ವಿ. ಯಾಕೆ ಅಂದರೆ ತುಂಬಾ ಆಫರ್ಗಳನ್ನು ಬಿಟ್ಟಿದ್ದಾರೆ ಡಿಮಾರ್ಟಲ್ಲಿ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಡಿಮಾರ್ಟ್ಗೆ ಬನ್ನಿ. ಈ ರೀತಿ ಆಫರ್ಗಳು ಬಿಟ್ಟರೆ ಶಾಪಿಂಗ್ ಮಾಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಪ್ರತಿಯೊಂದು ಆಫರ್ಗಳನ್ನು ನೋಡ್ತಾ ಹೋದರೆ ನಮಗೆ ಯಾವ ಐಟಮನ್ನು ತಗೋಬೇಕು, ಯಾವುದನ್ನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಡ್ರೆಸ್ಗಳು ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದ್ದಾವೆ. ಟಾಪ್ಗಳು, ಪ್ಯಾಂಟ್ಗಳು ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದು ಟಾಪ್ಸ್ಗಳ ಮೇಲೆ ರಿಯಾಯಿತಿನ ಬಿಟ್ಟಿದ್ದಾರೆ, ಅಂದರೆ ಡಿಸ್ಕೌಂಟನ್ನು ಇಟ್ಟಿದ್ದಾರೆ. ನಮಗೆ 20% ಆಫು, 50% ಆಫು, ಈ ರೀತಿ ಆಫ್ ಆಗಿ ನಮಗೆ ಡ್ರೆಸ್ಗಳನ್ನು ಹಾಗೆ ಟಿ ಶರ್ಟ್ಗಳು ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಎಲ್ಲನೂ ರಿಯಾಯಿತಿ, ಅಂದರೆ ತುಂಬಾ ಡಿಸ್ಕೌಂಟ್ ಆಫರ್ಗಳನ್ನು ಕೊಟ್ಟಿದ್ದಾರೆ ಡಿಮಾರ್ಟಲ್ಲಿ. ಸೊ ಹಾಗಾಗಿ ನಾವು ಕೂಡ ಇವತ್ತು ತುಂಬಾ ಶಾಪಿಂಗ್ ಮಾಡಿದ್ವಿ. ಹಾಗೆ ಆಫರ್ ನೋಡಿ ಶಾಕ್ ಕೂಡ ಆದ್ವಿ. ಎಷ್ಟು ಅಮೌಂಟ್ ತೊಗೊಂಡು ಹೋದರೂ ಡಿಮಾರ್ಟಲ್ಲಿ ಸಾಕೇ ಆಗಲ್ಲ ಅನಿಸುತ್ತೆ ಶಾಪಿಂಗ್ ಮಾಡೋಕ್ಕೆ. ಸೊ ಹಾಗಾಗಿ ನಾವು ಇವತ್ತು ಟಾಪ್ಗಳು ಮತ್ತು ಟಿ ಶರ್ಟ್ಗಳು, ಗ್ರೋಸರಿ ಐಟಮ್ಸ್ಗಳು ಎಲ್ಲನೂ ತರಲಿಕ್ಕೆ ಅಂತ ಇವತ್ತು ಡಿಮಾರ್ಟಿಗೆ ಬಂದಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಆಫರ್ಗಳನ್ನು ಬಿಟ್ಟಿದ್ದಾರೆ ಅಂದರೆ ನೋಡಿ ನೀವೇ ಶಾಕ್ ಆಗ್ತೀರಾ. ಹಾಗೆ ಸ್ಲಿಪ್ಪರ್ಸು ಇವುಗಳ ಮೇಲೆ ಕೂಡ ತುಂಬಾ ಆಫರ್ಗಳನ್ನು ಇಟ್ಟಿದ್ದಾರೆ. 100 ರುಪೀಸ್ಗೆ ಒಂದು ಸೆಟ್ಟು ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂದರೆ ಅಷ್ಟು ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಟಾಪ್ಸ್ಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ನಾವು ಕೂಡ ಒಂದೆರಡು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ಟಾಪ್ಗಳನ್ನು ತೊಗೊಂಡಿದ್ದೀನಿ ಮತ್ತು ಎಷ್ಟು ಪ್ರೈಸು ಆಯಿತು ಅಂತ. ಹಾಗೆ ಕಿಡ್ಸಲ್ಲಿ ಬಂದರೆ ಅಲ್ಲೂ ಕೂಡ ತುಂಬಾ ಆಫರ್ಗಳಿದ್ದಾವೆ. ಕಿಡ್ಸ್ಗೆ ಡೈಲಿ ವೇರು ಮತ್ತು ಫಂಕ್ಷನ್ಸು ಎಲ್ಲನೂ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಕಿಡ್ಸ್ ವೇರ್ ಕೂಡ ನನ್ನ ಮಕ್ಕಳಿಗೂ ಕೂಡ ಡೈಲಿ ವೇರ್ಗೆ ಅಂತ 4 ಪ್ಯಾಂಟ್ ತೊಗೊಂಡಿದ್ದೀನಿ. ಹಾಗೆ ಟಿ ಶರ್ಟ್ ಕೂಡ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಹಾಗೆ ಈ ರೀತಿ ಡಿಮಾರ್ಟಿಗೆ ಬಂದರೆ ಆಲ್ ಇನ್ ಒನ್ ಶಾಪಿಂಗ್ ಮಾಡ್ಬೋದು ನಾವು. ಬಟ್ಟೆ ಆಯಿತು, ಗ್ರೋಸರೀಸ್ ಆಯಿತು, ಹಾಗೆ ಸ್ಟೀಲ್ ಐಟಮ್ಸ್, ಡಬ್ಬಿ, ಈ ರೀತಿ ಎಲ್ಲನೂ ಮಾಡ್ಬೋದು. ಹಾಗೆ ಇಲ್ಲಿ ನಮಗೆ ಯಾವುದೇ ರೀತಿ ಒಂದು ಮರೆತು ಹೋಗುವಂಥ ಐಟಮ್ಸ್ ಇರದೇ ಇರಲ್ಲ. ಯಾಕೆ ಅಂದರೆ ಕಣ್ಣಿಗೆ ಕಾಣೋ ರೀತಿ ಎಲ್ಲನೂ ಶೋಪಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಯಾವುದು ಮರೆತು ಹೋಗದೇ ನಾವು ಎಲ್ಲನೂ ಬೈ ಮಾಡ್ಬೋದು. ಸೊ ಹಾಗಾಗಿ ಈ ರೀತಿ ಶಾಪ್ಗೆ ಬಂದರೆ ಎಲ್ಲನೂ ನೆನಪಾಗುತ್ತೆ. ನೋಡ್ಬೋದು ವಾಷಿಂಗು ಬಟ್ಟೆ ವಾಶ್ ಮಾಡ್ತಕ್ಕಂಥದ್ದನ್ನು ತುಂಬಾ ಪ್ರೈಸ್ ಇಟ್ಟಿದ್ದಾರೆ. ಹಾಗೆ ಬಕೆಟ್ಸು, ಟಬ್ಗಳು ಇವು ಕೂಡ ತುಂಬಾ ಚೆನ್ನಾಗಿ ಆಫರ್ಗಳಲ್ಲಿದ್ದಾವೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದ್ದಾವೆ ಅಂತ. ಹಾಗೆ ಯಾರೆಲ್ಲ ಡಿಮಾರ್ಟ್ನಲ್ಲಿ ಈ ರೀತಿ ಶಾಪಿಂಗ್ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಕೂಡ ಈ ರೀತಿ ಡಿಮಾರ್ಟಿಗೆ ಬಂದೇ ಶಾಪಿಂಗ್ ಮಾಡ್ತೀವಿ. ಹಾಗಾಗಿ ಯಾವುದೇ ಐಟಮ್ಸು ಮಿಸ್ ಆಗದೇ ಎಲ್ಲನೂ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಮಗೂ ಕೂಡ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅಂದರೆ ಕಿರಾಣಿ ಸ್ಟೋರ್ಗೆಲ್ಲ ಹೋದರೆ ನಾವು ಲಿಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಐಟಮ್ಸ್ಗಳನ್ನು ಮರೆತು ಹೋಗ್ತೀವಿ. ಅದನ್ನು ತಂದಿಲ್ಲ, ಇದನ್ನು ತಂದಿಲ್ಲ ಅಂತ ಕಿರಿಕಿರಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಡಿಮಾರ್ಟಿಗೆ ಬಂದರೆ ಎಲ್ಲನೂ ನೋಡಿಬಿಟ್ಟು ನಾವು ಪ್ರೈಸನ್ನು ನೋಡಿಬಿಟ್ಟು ತೊಗೊಳ್ಬೋದು. ಮತ್ತು ಕಡಿಮೆ ರೇಟಲ್ಲಿ ಕೂಡ ಸಿಗುತ್ತೆ ಡಿಮಾರ್ಟ್ನಲ್ಲಿ. ಹಾಗಾಗಿ ಡಿಮಾರ್ಟಿಗೆ ಬಂದರೆ ಒಂದು ಸ್ವಲ್ಪ ಉಳಿತಾಯನ ಮಾಡ್ಬೋದು ಫ್ರೆಂಡ್ಸ್. ಯಾಕೆ ಅಂದರೆ ತುಂಬಾ ಕಡಿಮೆ ಪ್ರೈಸಲ್ಲಿ ಇಟ್ಟಿರ್ತಾರೆ. ಕೆಲವೊಂದು ಆಫರ್ಗಳನ್ನು ಬಿಟ್ಟಿರ್ತಾರೆ. ಹಾಗೆ ಡಿಸ್ಕೌಂಟ್ ಕೂಡ ಇಟ್ಟಿರ್ತಾರೆ. ಹಾಗಾಗಿ ಈ ರೀತಿ ಬಂದರೆ ನಾವು ಎಲ್ಲನೂ ತೊಗೋಬೋದು. ಇಲ್ಲಿ ನೋಡಿ
ತರಕಾರಿಗಳು ಹಾಗೆ ಸ್ವೀಟ್ ಕಾರ್ನು ಇವೆಲ್ಲನೂ ಸ್ವಲ್ಪ ಕಡಿಮೆ ರೇಟಲ್ಲಿ ಕೂಡ ಇದ್ವು, ಕೆಲವೊಂದು ಹೈ ರೇಟಲ್ಲಿ ಕೂಡ ಇದ್ವು. ಹಣ್ಣುಗಳು ಕೂಡ ಹೊರಗಡೆ ಸಿಗ್ತಕ್ಕಂಥ ಪ್ರೈಸು ಮತ್ತು ಇಲ್ಲಿ ಸಿಗ್ತಕ್ಕಂಥ ಪ್ರೈಸು, ಕೆಲವೊಂದು ಐಟಮ್ಸು ಡಿಮಾರ್ಟ್ನಲ್ಲಿ ಕಾಸ್ಟ್ಲಿ ಇದ್ದರೆ ಕೆಲವೊಂದು ಐಟಮ್ಸು ಕಡಿಮೆ ರೇಟಲ್ಲಿ ಇರ್ತವೆ. ಹಾಗಾಗಿ ನೀವು ನೋಡಿಬಿಟ್ಟು ತೊಗೊಳ್ಬೇಕಾಗುತ್ತೆ. ಈ ಆ್ಯಪಲ್ ರೇಟ್ ಬಂದುಬಿಟ್ಟು ಇಷ್ಟಿದೆ. ಬಾಳೆಹಣ್ಣು ರೇಟ್ ಬಂದು 99 ರುಪೀಸ್ ಇದೆ. ಹಾಗೆ ಬಟಾಟೋ ಇವೆಲ್ಲ ರೀಸ್ನೇಬಲ್ ಪ್ರೈಸಲ್ಲಿದೆ. ಸೊ ಹಾಗಾಗಿ ಹೊರಗಡೆನೂ ನೋಡ್ಬೋದು, ಒಳಗಡೆನೂ ಕೂಡ ನೋಡಿ ನೀವು ನಿಮಗೆ ಕಂಫರ್ಟೇಬಲ್ ಇರ್ತಕ್ಕಂಥ ಪ್ರೈಸಲ್ಲಿ ನೀವು ಬೈ ಮಾಡ್ಬೋದು. ಕೆಲವೊಂದು ಐಟಮ್ಸ್ಗಳಂತೂ ತುಂಬಾ ಕಡಿಮೆ ರೇಟಲ್ಲಿ ಸಿಗ್ತಾ ಇರ್ತವೆ. ಪನ್ನೀರು ಹಾಗೆ ಗೀ ಮತ್ತು ಕಾಳುಗಳು. ಸೊ ಇವನನ್ನು ನೀವು ನೋಡಿಬಿಟ್ಟು ತೊಗೊಳ್ಬೇಕಾಗುತ್ತೆ. ನೋಡಿ ಹೆಸರು ಕಾಳು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಪ್ರೈಸ್ ಕೂಡ ನೋಡ್ಬೋದು. ಉದ್ದಿನ ಬೇಳೆದು 140 ಇದೆ. ಹಾಗೆ ಬಜ್ಜಿ ಮೆಣಸಿನ್ಕಾಯಿ ನೋಡಿ, ಹಸಿರು ಮೆಣಸಿನ್ಕಾಯಿ ಈ ರೀತಿ ಎಲ್ಲ ಇದೆ. ನನ್ನ ಮಗಳಂತೂ ತೋರಿಸ್ತಾ ಇದ್ದಳು ನೋಡಿ ಅಂತ. ಈರುಳ್ಳಿ, ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಈ ರೀತಿ ಎಲ್ಲ ಫ್ರೆಶ್ ತರಕಾರಿಗಳು ಕೂಡ ಸಿಗ್ತಾ ಇದ್ದಾವೆ ಇವಾಗ ಡಿಮಾರ್ಟಲ್ಲಿ. ಸೊ ನೀವು ನೋಡಿಬಿಟ್ಟು ನಿಮಗೆ ಯಾವ ರೀತಿ ಪ್ರೈಸು ಕಡಿಮೆ ಅನಿಸಿದರೆ ಅಲ್ಲಿ ನೀವು ತೊಗೊಳ್ಬೋದು. ಎಲ್ಲನೂ ಕಡಿಮೆ ಇರ್ತವೆ ಅಂತ ಹೇಳಲಿಕ್ಕಾಗಲ್ಲ ಡಿಮಾರ್ಟಲ್ಲಿ. ಕೆಲವೊಂದು ಐಟಮ್ಸ್ಗಳು ಹೈ ರೇಟಲ್ಲಿದ್ದರೆ ಕೆಲವೊಂದು ಐಟಮ್ಸ್ಗಳು ಕಡಿಮೆ ರೇಟಲ್ಲಿ ಇರ್ತವೆ. ಸೊ ಹಾಗಾಗಿ ನೀವು ಅದನ್ನು ನೋಡಿಬಿಟ್ಟು ತೊಗೊಳ್ಬೇಕಾಗತ್ತೆ. ನಾವು ಕೂಡ ತುಂಬಾ ತೊಗೊಂಡ್ವಿ ಗ್ರೋಸರೀಸು ಮತ್ತು ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡ್ವಿ. ಆದರೆ ನಾವು ತರಕಾರಿಗಳನ್ನು ತೊಗೊಂಡಿಲ್ಲ. ತರಕಾರಿಗಳನ್ನು ನಾವು ನಮ್ಮೂರ ಸಂತೆಯಲ್ಲಿ ತೊಗೊಳ್ತೀವಿ. ಸೊ ಕಡಿಮೆ ರೇಟಲ್ಲಿ ಸಿಗ್ತವೆ. ಹಾಗಾಗಿ ರೈತರಿಂದ ನಮಗೆ ಸಿಗ್ತಕ್ಕಂಥ ತರಕಾರಿಗಳು. ಸೊ ಹಾಗಾಗಿ ಅಲ್ಲಿ ನಾವು ತೊಗೊಳ್ಳೋದು. ಈ ಡಿಮಾರ್ಟಲ್ಲಿ ಸ್ಟಾಕ್ ಮಾಡಿರುತ್ತೆ ತರಕಾರಿಗಳು, ಫ್ರೆಶ್ ಕೂಡ ಹಾಕ್ತಾರೆ, ಹಾಗಂತಲ್ಲ. ಆದರೆ ನಾವು ತರೋದು ಡೈಲಿ ಅದಕ್ಕೆ ಆಗಿ ನಾನು ಡಿಮಾರ್ಟಲ್ಲಿ ತರಕಾರಿಗಳನ್ನ ತೊಗೊಳ್ಳಲ್ಲ. ಬೇರೆ ಗ್ರೋಸರೀಸು ಮತ್ತು ಸ್ಟೀಲ್ ಐಟಮ್ಸು, ಮನೆಗೆ ಬೇಕಾಗತ್ತ ಎಲ್ಲ ಕಾಳುಗಳು, ಇವುಗಳನ್ನು ಡ್ರೆಸ್ಗಳು ಇವೆಲ್ಲನೂ ಒಳ್ಳೆಯ ತುಂಬ ಕಡಿಮೆ ಬೆಲೆಗಳಲ್ಲಿ ಸಿಗ್ತಾ ಇರ್ತವೆ. ಸೊ ಹಾಗಾಗಿ ಡಿಮಾರ್ಟಲ್ಲಿ ನಾವು ಮಾಡ್ತೀವಿ. ಡಿಮಾರ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಊಟಕ್ಕಂತ ಬಂದ್ವಿ. ಇವಾಗ ಇಲ್ಲಿ ನೋಡ್ಬೋದು, ಒಂದು ಹೋಟೆಲ್ಗೆ ಬಂದಿದ್ದೀವಿ ನಾವು, ಗೋಕುಲ್ ಹೋಟೆಲ್ ಅಂತ. ಇಲ್ಲಿ ನಿಮಗೆ ನಾಷ್ಟಾದಲ್ಲಿ ನಾಷ್ಟ ಕೂಡ ಸಿಗುತ್ತೆ, ಹಾಗೆ ಊಟ ಕೂಡ ಸಿಗುತ್ತೆ. ನಾವು ಫಸ್ಟು ಮಂಚು ಸೂಪ್ ಆರ್ಡ್ರ್ ಮಾಡಿದ್ವಿ. ಮಂಚು ಸೂಪ್ ಕುಡಿದ್ಮೇಲೆ ಒಂದು ಪಾಪಡ್ ಆರ್ಡ್ರ್ ಮಾಡಿದ್ವಿ. ಮಂಚು ಸೂಪ್ ಅಂತೂ ತುಂಬಾ ಚೆನ್ನಾಗಿತ್ತು. ನೆಗಡಿ ಕೆಮ್ಮು ಬಂದಾಗ ಈ ರೀತಿ ಸೂಪನ್ನು ಕುಡಿಯೋದ್ರಿಂದ ನಮಗೆ ಗಂಟಲ ಕಿರಿಕಿರಿ ಎಲ್ಲ ಮಾಯವಾಗಿ ಬಿಡುತ್ತದೆ. ಸೊ ಹಾಗಾಗಿ ಸೂಪನ್ನು ನೀವು ಕುಡಿಬೋದು. ಮಂಚು ಸೂಪ್ ಆದಮೇಲೆ ನಾವು ಒಂದು ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವಿ. ಮಸಾಲ ಪಾಪಡ್ ಕೂಡ ತುಂಬಾ ಚೆನ್ನಾಗಿತ್ತು. ಮಸಾಲ ಪಾಪಡ ಆರ್ಡ್ರ್ ಮಾಡಿ ತಿಂದಮೇಲೆ ನಾವು ಪನ್ನೀರ್ ಮತ್ತು ತಂದೂರು ರೊಟ್ಟಿ ಆರ್ಡರ್ ಮಾಡಿದ್ವಿ. ತಂದೂರು ರೊಟ್ಟಿ ಮತ್ತು ಪನ್ನೀರ್ ತಿಂದಮೇಲೆ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಎಲ್ಲನೂ ತಿಂದು ಈ ಡೇನ ಎಂಡ್ ಮಾಡಿದ್ವಿ. ಹಾಗೆ ಮನೆಗೆ ಬಂದುಬಿಟ್ಟು ಗ್ರೋಸರೀಸ್ ಎಲ್ಲ ತಂದು ತೆಗೆದು ಇಟ್ಟು ಬಿಡಬೇಕಾದ್ರೆ ಸುಸ್ತಾಗಿ ಹೋಯಿತು. ಶಾಪಿಂಗ್ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಜೋಶ್ ಮನೆಗೆ ಬಂದಮೇಲೆ ಎಲ್ಲನೂ ಸುಸ್ತಾಗಿ ಬಿಟ್ಟಿರುತ್ತೆ. ಎಲ್ಲನೂ ಎಂಜಾಯ್ ಮಾಡಿ ನಾವು ಇವಾಗ ಮನೆಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಹೇಗೆ ಅನಿಸ್ತದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವ ರೀತಿ ರೀಸನೇಬಲ್ ಪ್ರೈಸಲ್ಲಿ ನೀವು ಹೇಗೆ ಶಾಪಿಂಗ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಆಲ್, ಥ್ಯಾಂಕ್ ಯು.